ನಮ್ಮೂರಿನ ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಶಿವಶರಣಪ್ಪ ಸಂತಾಜಿಯವರು ಒಂದು ಎಲಿಗೇಷನ್ ಮಾಡಿದ್ದಾರೆ. ಏನಂತಂದರೆ 83/2 ಸರ್ವೆ ನಂಬರಲ್ಲಿ ಸಂಜೀವ್ ಕುಮಾರ್ ಶರಣಪ್ಪ ವರ್ಕಲೆ ಅವರು ಬೇನಾಮಿ ಆಸ್ತಿಯನ್ನು ಕಬ್ಜಾ ಮಾಡಿ ಬಿಲ್ಡಿಂಗ್ ಕಟ್ತಿದ್ದಾರೆ. 4 ದುಕಾನ್ ಆಗ್ತಾವೆ, ಈಗ ಮುಂದೆ 2 ದುಕಾನ್ ಮಾಡ್ತಾರೆ. ಇದಕ್ಕೆ ಆನಂದ್ ಪಾಟೀಲ್ ಅವರು ಪಾರ್ಟ್ನರ್ಶಿಪ್ ಒಳಗೆ ಮಾಡ್ಲತ್ತಾರ ಅಂತವ್ರು ಏನೋ ಆರೋಪ ಮಾಡಿದ್ದಾರೆ. ಅದೇ ಸಂತಾಜಿ ಅವ್ರಿಗೆ ನಾ ಹೇಳಕ್ಕೆ ಬಯಸ್ತೀನಿ, ಅದು ಕಬ್ಜಾ ನಿನ್ನೆದಲ್ಲ, ಇವತ್ತಿಂದಲ್ಲ. ಸುಮಾರು 67 ವರ್ಷಗಳ ಹಿಂದಿಂದ ನಮ್ಮ ತಾತನ ತಂದೆಯವರು ಹೋಟೆಲ್ ನಡೆಸ್ಲತ್ತಾರ. ಅವ್ರಿಗೆ ಸಂತಾಜಿಯವ್ರಿಗೆ ಹೇಳ್ತೀನಿ, ನಿಮ್ಮ ಪಕ್ಕ ಯಾರು ಕೂತಿರು, ನಿಮ್ಮ ಪಕ್ಕ ಯಾರು ಕೂತಿದ್ರಲ್ಲ ಅವ್ರಿಗೆ ಕೇಳಿ ನೋಡ್ರಿ. ಅದು ಯಾವತ್ತಿನಿಂದ ಹೋಟೆಲ್ ಇತ್ತು, ಅವ್ರು ಯಾವಾಗ ತೊಗೊಂಡಿದ್ದಾರೆ, ಏನು ಇದು ಇತ್ತು, ಅವ್ರು ಏನು ಅಂಬಣ್ಣ ಟೊಣ್ಪೆ ಅವ್ರ ಹೊಲ ಅದ. ಮತ್ತೊಂದು ಹೇಳ್ಯಾರ, ಅಂಬಣ್ಣ ಟೊಣ್ಪೆ ಅವರು ಪಂಚಾಯತ್ಗೆ ದಾನ ಕೊಟ್ಟಾರ, ಸ್ಕೂಲ್ ಇದಕ್ಕೆ ದಾನ ಕೊಟ್ಟಾರ, ಕೆಲವೊಬ್ರಿಗೆ ಮಾರ್ಕೊಂಡ್ಯಾರ ಅಂತೇಳಿ. ಇದು ಕ್ವಶನ್ನ ಸಂತಾಜಿಯವ್ರಿಗೆ ಮಾಡ್ತೀನಿ. ಸಂತಾಜಿಯವರೇ ಅಂಬಣ್ಣ ಟೊಣ್ಪೆಯವರು ನಿಮಗೆ ಇದೇ ಶಾಲೆಗೆ ಪಂಚಾಯತಿಗೆ ದಾನ ಕೊಟ್ಟಿರಂದ್ರೆ ಇದೇ ಶಾಲೆ ಮೇಲೆ ಪಂಚಾಯತ್ ಮೇಲೆ ಹೆಂಗೆ ಕೇಸ್ ಕೊಟ್ಟಾರ? ಹೋಗಿ ಈ ಕೇಸ್ ನೀವು ಲಡಸಿರೇನು? ನೀವು 5 ವರ್ಷ ಅಧ್ಯಕ್ಷರಿದ್ದೀರಿ. ದಾನ ಕೊಟ್ಟವ್ರು ಕೇಸ್ ಹೆಂಗೆ ಮಾಡ್ಯಾರ? ಮಾರಾಟ ಮಾಡಿದಾರ ಅಂತೇಳಿ ನಿಮ್ಮ ಬಾಯಿಂದೇ ಬಂದದ. ಅವರಿಗೆಲ್ಲ ಮಾರಾಟ ಮಾಡ್ಯಾರ, ನಮಗೆ ಮಾಡಿರಲ್ಲ. ನೀವು ಹೇಳುತ್ತೀರಿ ಇದು ಕಬ್ಜಾ ಹೀಗೆ ಕಟ್ಲತ್. ಸುಮಾರು 2007 ಒಳಗೆ ಅಂಬಣ್ಣ ಟೊಣ್ಪೆಯವ್ರು ನಾವು ಕಟ್ಟಡ ಕಟ್ಬೇಕಾದ್ರೆ ಪಂಚಾಯತ್ಗೆ ಹೋಗೊಂದು ಅರ್ಜಿ ಕೊಡ್ತಾರೆ. ಇದ್ರೊಳಗೆ ಬೇನಾಮಿ ಕಟ್ಟಡ ಕಟ್ಲತ್ತಾರ, ಇದು ಕಟ್ಟಡ ನಿಲ್ಲಿಸ್ರಿ ಅಂತ. Knowledge Park, the Creative School. Admissions are open from LKG to 10th standard. Free uniform for new admission students. Sky Sunshine School. Step towards better future. Admissions are open. To RG Public School, admissions are open LKG, UKG and 1st standard. ಇದು ಈ ವಿಷಯ ಹೋಗ್ಬಿಟ್ಟು ಕೋರ್ಟಿಗೆ ಹೋಗ್ತದ. ಕೋರ್ಟ್ ಒಳಗ ಸುಮಾರು 30 ವರ್ಷದಿಂದ ಇದು ಕಬ್ಜಾ ಅದ. ಇಲ್ಲಿ ಇವರು ಟ್ಯಾಕ್ಸ್ ಪೇ ಮಾಡ್ಯಾರ, ಇವ್ರದ್ದು ಕರೆಂಟ್ ಬಿಲ್ ಅದ. ಇವ್ರು ಸಂಜೀವ್ ಕುಮಾರ್ ಶರಣಪ್ಪ ವರ್ಕಲೆ ಅಂತ ನಮ್ಮ ತಾತವ್ರ ಹೆಸರು ಮೇಲೆ ಕರೆಂಟ್ ಬಿಲ್ ಅದ. ಕಟ್ಟಡ ಪರ್ಮಿಷನ್ ತೊಗೊಂಡು ಟ್ಯಾಕ್ಸ್ ಪೇ ಇದ್ದು ಇಲ್ಲ. ಅವ್ರು ಕಟ್ಟಡ ಪರ್ಮಿಷನ್ ತೊಗೊಂಡಿಲ್ಲ, ಏನಿಲ್ಲ. ಕಟ್ಟಡ ಪರ್ಮಿಷನ್ ತೊಗೊಂಡಿದ್ದು ಟ್ಯಾಕ್ಸ್ ಇದ್ದೋದ. ಟ್ಯಾಕ್ಸ್ ಪೇ ಮಾಡಿದ ರಿಸಿಪ್ಟ್ ಅದ. 2007 ಒಳಗೆ ಮೋಟಿವೇಶನ್ ಆಗ್ಯದ. 2007 ಒಳಗೆ ಇದು ಏನದ ಮೋಟಿವೇಶನ್ ಆಗಿತ್ತು. ಆ ಮೋಟಿವೇಶನ್ ಆಗಿ ಕಟ್ಟಡ ಕಟ್ಟಬೇಕಾದ್ರೆ ನೀವು ಮತ್ತೆ ಹೋಗಿ ಸ್ಟೇ ತಂದಾಗ ಕೋರ್ಟ್ ಆರ್ಡರ್ ಕೊಟ್ಟದ. ನಿಂಬಲ್ ಸಂತಾಜಿ ಅವರೇ ಇಒ ಸಾಬ್ರಿಗೆ PDO ಅವ್ರಿಗೆ ಕ್ವಶನ್ ಮಾಡ್ಲತ್ತೀರಿ ನೀವು, ಹೆಂಗ ಮೋಟಿವೇಶನ್ ಮಾಡಿಕೊಟ್ರಿ ಅಂತ. ಇದೇ ಸಂತಾಜಿ ಅವ್ರು ಬಂದು ನಾವು ನಿಲ್ಲಿಸ್ತೀವಿ, ನಿಮಗೆ ಯಾರು ಕೊಟ್ಟಾರ ಅಧಿಕಾರ ನಿಲ್ಲಿಸ್ಲಕ್ಕ? ಅದು ಜಮೀನು ನಿಮ್ಮ ತಂದೆಯವ್ರದದ. ಸಂತಾಜಿ ಅವ್ರಿಗೆ ನಾ ಇಲ್ಲಿ ಕ್ವಶನ್ ಮಾಡ್ಲತ್ತೇನೆ, ಆ ಜಮೀನು ಯಾರ್ದು? ನಿಮ್ಮ ತಂದೆಯವ್ರದದ. ಏನು ಬಂದು ನಿಲ್ಲಿಸ್ಲಕ್ಕ? ನನ್ನ ಬಲ್ಲಿ ಕೋರ್ಟ್ ಆರ್ಡರ್ ಅದ, ನಾ ಕಟ್ಟಡ ಕಟ್ಲತ್ತೀನಿ, ಮೋಟಿವೇಶನ್ ಮಾಡಿಕೊಟ್ಟಾರ. ಕಟ್ಟಡ ಪರ್ಮಿಷನ್ ಇಲ್ಲ ಅಂತಂದಿರಿ. ರಿಸಿಪ್ಟ್ 2007 ಅದ. ನಿಮ್ಮ ಪೀರಿಯಡ್ ಒಳಗೆ ಸುಮಾರು 9 ಸಲ ಅರ್ಜಿ ಕೊಟ್ಟಿನ. ಯಾರು ಏನೂ ಇರಲ್ಲ, ಈ ಕೋರ್ಟ್ ಆರ್ಡರ್ ಪ್ರಕಾರ ಮಾಡ್ರಿ ಅಂತಂದ್ಮೇಲೆ PDO ಅವರು ಮೋಟಿವೇಶನ್ ಮಾಡಿಕೊಟ್ಟಾರ. ನೀವು ಅಷ್ಟು ರೊಕ್ಕ ಕೊಟ್ಟಾರ, ಇಷ್ಟು ರೊಕ್ಕ ಕೊಟ್ಟಾರ, ನಿಮ್ಮ ಬಾಯಿಗೆ ಬಂದಂಗೆ ಹೇಳತ್ತೀರಿ. ಪ್ರತಿಯೊಬ್ಬ ಪಂಚಾಯತ್ ಮೆಂಬರಿಗೆ 20,000 ಕೊಟ್ಟಿವಿ ಅಂತ ಹೇಳ್ತೀರಿ. ಬಂದು ಸಾಬೀತು ಮಾಡ್ರಿ ಇಲ್ಲಿ. 20,000 20 × 24 ಲಕ್ಷ ಆಗ್ತದ ಸಂತಾಜಿ ಅವರೇ. PDO ಅವ್ರಿಗೆ 2 ಲಕ್ಷ ಅಂತ್ರಿ, ಅಧ್ಯಕ್ಷ ಅವ್ರಿಗೆ 2 ಲಕ್ಷ ಅಂತ್ರಿ. ಬರ್ರಿ ಅದೇ 25 ಲಕ್ಷ ಕೊಟ್ಟು ತಗೋರ್ ಜಾಗ. 20 ಅರ್ಧ ಬೇರೆಯವ್ರಿಗೆ ಆನಂದ್ ಪಾಟೀಲ್ ಅವ್ರಿಗೆ ಕೊಟ್ಟಾರ ಅಂತ ಹೇಳ್ತೀರಿ. Al-Amin English Medium Primary and High School. Secure your child's bright future today. Free admissions, limited seats available. Hurry up. Manthara Hotel, first 3-star facility hotel in Baswa Kalyan and Shastri Bhavan Pure Vegetarian Restaurant. Comfort zone for your family. Above Reliance Smart Bazaar Baswa Kalyan. Noble Public School. Admissions are open. Elm se hi dono jahan mein kamyabi hai. दास गरडकर ना गोंधळी समजदವ ಅಲೆಮಾರಿ ಜಾತಿಗೆ ಸೇರಿರ್ತೇವೆ. ಅಲೆಮಾರಿ ಮತ್ತು ಅಲೆಮಾರಿ ನಮ್ಮ ಕಾಕವರು ಡೆತ್ ಆದರು. ಕೊಯ್ನೂರದಲ್ಲಿ ಮಶಾಣ ಭೂಮಿ ಇರಲಿಲ್ಲ. ನಮ್ಮ ಕಾಕವ್ರದು ಮೈಯತ್ ಮಣ್ಣು ಎಲ್ಲಿ ಮಾಡ್ಬೇಕಂತೇಳಿ ನಮ್ಗೆ ಚಿಂತೆ ಬಿದ್ದಿತ್ತು. ಪಂಚಾಯತ್ ಹೋದೆವು, ಜಾಗ ಕೊಟ್ಟಿಲ್ಲ. ಊರ್ ಸನಿ ಜಾಗ ಇತ್ತು, ಕೆಲವಾರು ಮಂದಿ ಅಬ್ಜೆಕ್ಷನ್ ಇತ್ತು. ನಾವು ಎಲ್ಲಿ ಉಳಿಬೇಕಂದಾಗ ಇದೇ ಆನಂದರಾವ್ ಪಾಟೀಲ್ ಜಿಲ್ಲಾ ಪಂಚಾಯತ್ ಸದಸ್ಯರಿದ್ರು. ನಮ್ಮ ಕಾಕೋರ್ ಹಣ ಅವ್ರು ನಮ್ಮ ಹೊಲದಾಗ ಒಯ್ದು ಹೂಳ್ರಿ ಸುಡ್ರಿ ಅಂತೇಳಿ ಅವ್ರು ನಮ್ಗೆ ಪರ್ಮಿಷನ್ ಕೊಟ್ಟರು.
ನಮ್ಮ ಕಾಕೋರ್ ಹಣ ನಾವೆಲ್ಲ ಸಂಬಂಧಿಕರು ಸಂಬಂಧ ಅಲ್ಲಿ ಹೊಲಕ್ಕೆ ಹೋಗ್ಬೇಕಾದ್ರ ಬಾಜು ಹೊಲದವ್ರು ಅಬ್ಜೆಕ್ಷನ್ ಮಾಡಿದ್ರು, ನಮ್ಮ ಹೊಲದ ಬಲ್ಲಿ ಹೂಳು ಕೊಡಲ್ಲ ಸುಡು ಕೊಡಲ್ಲ ಅಂತೇಳಿ. ಅವಾಗ ಏನು ಮಾಡಿದ್ರು, ಆನಂದ್ ಪಟೇಲ್ ಅವ್ರಿಗೆ ಮಳಿ ಬಿದ್ದಿತ್ತು. ಈಗ ರಾತ್ರಿ ಮಳಿ ಬಿದ್ದರೆ ಕೆಸರಾಗ ಬಂದು ನಮ್ಮ ಕಾಕೋರಿಗೆ ಅಲ್ಲಿ ಸುಳ್ಳಕ್ಕೆ ಅನುಮತಿ ಕೊಟ್ಟರು. ಊರಿಗೆ ಮಶಾಣ ಭೂಮಿ ಇದ್ದಿದ್ದಿಲ್ಲ. ಅವಾಗ ಸಂತೋಷಿಯವ್ರ ಅಧ್ಯಕ್ಷರಿದ್ದರು, ಹಿಂದ್ ಅಧ್ಯಕ್ಷರು ಹೋಗಿರು, ಯಾವ ಮಶಾಣ ಭೂಮಿನ ಹೆಣದ ನಮ್ಮ ಊರಿಗೆ ಕೊಟ್ಟಿಲ್ಲ. ಸ್ವತಃ ಆನಂದ್ ಪಾಟೀಲ್ ಅವ್ರ ಹೊಲದಾಗ ನಮ್ಮ ಕಾಕೋರಿಗ ಮಣ್ಣು ಮಾಡ್ಲಕ್ಕ ಮತ್ತು ಹೂಳಕ್ಕ ಜಾಗ ಕೊಟ್ರ. ಈಗ ಯಾರಿಗ ದಿಕ್ಕಿಲ್ದವ್ರಿಗೆ ಹೊಲ ಇಲ್ದವ್ರು ಯಾರ ಅವ್ರು ಅಷ್ಟು ಮಂದಿ ಅಲ್ಲೇ ಮಣ್ಣು ಮಾಡ್ತಾ ಇದಾರ. ಅದ್ರ ಇನ್ನೊಂದು ಮಾತು ಹೇಳ್ತೀನಿ ನಾ, ಊರ್ ಒಳಗ ಈಗಿನ MLA ಅವ್ರು ಹೇಳ್ತಾರ ನಾವೊಂದು ಗರೀಬ್ ಮನುಷ್ಯ ಆಗಿ ಸಾಲಿ ಕಲ್ಸಿಲ್ಲ ನನಗ ಪೊಲೀಸ್ ಡಿಪಾರ್ಟ್ಮೆಂಟ್ ಸಹಕಾರ ಕೊಡಲಾಗ್ಯದ ಅಂತೇಳಿ ನಮ್ಮ ಬಿ ನಾರಾಯಣರಾವ್ ಸಾಹೇಬರು MLA ಆಗಿ ಹೋದ್ರು. MLA ಆಗೋದ್ಬೇಕ ಅವರು ಇಡೀ ಮತಕ್ಷೇತ್ರದಾಗ ಬಸವಕಲ್ಯಾಣ ಮತಕ್ಷೇತ್ರ ಎಲ್ಲಿ ಪೊಲೀಸ್ ಸಿಬ್ಬಂದಿ ತೊಗೊಂಡು ಬಂದಿಲ್ಲ. ಪೊಲೀಸ್ ಅವ್ರೀಗ ಸಿಬ್ಬಂದಿ ಅವ್ರಿಗೆ ಸಂಘಟ ತಗೊಂಡ್ ಬಂದಿಲ್ಲ. ಈಗ ಒಂದು ಮಾತು ಹೇಳ್ತೀನಿ, ಸರ್ಕಾರ ಅವ್ರದದ ವಿಜಯ್ ಸಿಂಗ್ ಸಾಬ್ರ ದರ್ಬಾರ್ ನಡೆದಂತ ಹೇಳ್ತಾರ. 2013ದಾಗ ಮಲ್ಲಿಕಾರ್ಜುನ್ ಖೋಬಾ ಸಾಬ್ರು ಗೆದ್ದರು, ಬಿ ನಾರಾಯಣರಾವ್ ಸಾಬ್ರು ಬಿದ್ದರು, ಸಿದ್ದರಾಮಯ್ಯ ಸಾಬ್ರು ಮುಖ್ಯಮಂತ್ರಿ ಇದ್ರು. ಮಲ್ಲಿಕಾರ್ಜುನ ಖೋಬಾ ಸಾಬ್ರು ಒಂದೇ ದಿನ ಬಿ ನಾರಾಯಣ ಸಾಬ್ರಿಗೆ ಬೈದಿಲ್ಲ. ನೀನು ಸರ್ಕಾರದ ನೀ ಆಫೀಸರ್ ತಗೊಂಡಿದಿ, ನೀ ಚೇಂಜ್ ಮಾಡ್ಲತ್ತಿದಿ, ನೀ ದರ್ಬಾರ್ ನಡೆಸಿದಿ ಅಂತೇಳಿ ಯಾವ ಆಫೀಸರ್ ಮೇಲೆ ಖೋಬಾ ಸಾಬ್ರ ಆರೋಪ ಮಾಡಿಲ್ಲ. ಶಾಸಕ ಬಿ ನಾರಾಯಣ ಸಾಬ್ರಿಗೆ ಬೈದಿಲ್ಲ. ಬಸವ ಕಲ್ಯಾಣ ಶಾಂತಿ ಸಮಾಧಾನ ಶಾಸಕರು ಈ ಊರಿಗ ಕೇರಿಗ ಜಗಳ ಹಚ್ಚಂತದ್ದು ಬ್ಯಾರಿ MLA ಸಾಬ್ರೆ. ಯಾಕೆ ಎಲ್ಲರೂ ಅಣತಂಬ್ರಪಲಿ ರಮಿ